ಮಹತ್ವದ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಿಸಿರುವ ಕೇಂದ್ರ ಚುನಾವಣಾ ಆಯೋಗವು ಈ ಬಾರಿ ಮತದಾರರ ಸಂಖ್ಯೆ ಕುರಿತು ಅಚ್ಚರಿಯ ಮಾಹಿತಿ ಬಿಡುಗಡೆ ಮಾಡಿದೆ. ಆಯೋಗದ ಜನರಲ್ ಓವರ್ವ್ಯೂ ಆಫ್ ಎಲೆಕ್ಟರ್ಸ್ ವರದಿ ಪ್ರಕಾರ ಬಿಹಾರದಲ್ಲಿ 100 ವರ್ಷ ಮೇಲ್ಪಟ್ಟ ಸುಮಾರು 14,000 ಮತದಾರರು ಇದ್ದಾರೆ. ಅಂದರೆ ಭಾರತದ ಶತಾಯುಷಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಕೇವಲ ಬಿಹಾರದಲ್ಲಿಯೇ ಇರುವಂತಾಗಿದೆ. ಆಯೋಗದ ವರದಿ ಪ್ರಕಾರ ಬಿಹಾರದ ಒಟ್ಟು ಮತದಾರರ ಸಂಖ್ಯೆ 7.43 ಕೋಟಿ. ಇದರಲ್ಲಿ 3.92 ಕೋಟಿ ಪುರುಷರು, 3.50 ಕೋಟಿ ಮಹಿಳೆಯರು ಮತ್ತು 1,725 ತೃತೀಯ ಲಿಂಗದ ಮತದಾರರು ಇದ್ದಾರೆ. ಈ ಪೈಕಿ ಸುಮಾರು 7.2 ಲಕ್ಷ ವಿಕಲಚೇತನ ಮತದಾರರಿಗೆ ವೀಲ್ ಚೇರ್, ಮನೆಯಲ್ಲೇ ಮತದಾನ ವ್ಯವಸ್ಥೆ ಮುಂತಾದ ವಿಶೇಷ ಸೌಲಭ್ಯಗಳು ನೀಡಲಾಗುತ್ತಿವೆ. ಜೊತೆಗೆ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು 4.04 ಲಕ್ಷ ಮಂದಿ ಇದ್ದು ಅವರಲ್ಲಿ 14,000 ಜನ ಶತಾಯುಷಿಗಳು ಎಂದು ವರದಿ ತಿಳಿಸಿದೆ. ಇದೇ ವೇಳೆ ದೇಶದ ಹೊರಗಿರುವ ಸೇವಾ ಮತದಾರರು 1.63 ಲಕ್ಷ ಮತ್ತು 20 ರಿಂದ 29 ವರ್ಷ ವಯಸ್ಸಿನ ಯುವ ಮತದಾರರು 1.63 ಕೋಟಿ ಮಂದಿ ಇದ್ದಾರೆ. ಇವರಲ್ಲಿ 14.01 ಲಕ್ಷ ಜನ ಮೊದಲ ಬಾರಿಗೆ ಮತ ಹಾಕುತ್ತಿರುವವರು. ಈ ಅಂಕಿಅಂಶಗಳು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲಾ ವರ್ಗಗಳ ಜನರ ಭಾಗವಹಿಸುವಿಕೆ ಮತ್ತು ಸಮಾನ ಪ್ರಾತಿನಿಧಿತ್ವವನ್ನು ತೋರಿಸುತ್ತವೆ. ಇದರೊಂದಿಗೆ ಬಿಹಾರ ವಿಧಾನಸಭೆಯ ಒಟ್ಟು 243 ಕ್ಷೇತ್ರಗಳ ವಿವರ ನೀಡಿರುವಂತಹ ಆಯೋಗವು ಅದರಲ್ಲಿ 203 ಸಾಮಾನ್ಯ ವರ್ಗಕ್ಕೆ, 38 ಪರಿಶಿಷ್ಟ ಜಾತಿಗೆ ಹಾಗೂ 2 ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡಲಾಗಿದೆ ಎಂದು ತಿಳಿಸಿದೆ. ಇದು ಸಾಮಾಜಿಕ ಸಮಾನತೆ ಮತ್ತು ಪ್ರಾತಿನಿಧಿತ್ವವನ್ನು ಖಚಿತಪಡಿಸುವ ಉದ್ದೇಶದ ಕ್ರಮವಾಗಿದೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.